ಯಾಕಂದ್ರೆ ಸ್ವಲ್ಪ ಟಿಕೆಟ್ಗಾಗಿ ಮಾದೇವಿ ಮೇಟಿಯವರು ತಮ್ಮ ಸಹೋದರಿಯರು ಉಮೇಶ್ ಮೇಟಿಯವರು ಮತ್ತು ಮಲ್ಲಿಕಾರ್ಜುನ್ ಮೇಟಿಯವರು ಈ ಕಗ್ಗಂಟಿತ್ತು. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕರೆದಿದ್ರು. ಅಲ್ಲಿ ಚರ್ಚೆ ಇತ್ತು. ಏನು ಹೇಳಿದ್ರು ನಿಮ್ಗೆ? ಏನು ಸೂಚನೆ ಕೊಟ್ಟರು? ಅಲ್ಲ, ಅವರು ಒಂದು ಮೇಟಿಯವರು ಮಕ್ಕಳು ನಮ್ಮ ಮಕ್ಕಳು ಅನ್ನೋದು ಒಂದು ಪಕ್ಷಿನ ಸಿಪಾಯಿಯಾಗಿ ನೀವು ಹೋಗಬೇಕು. ಪಕ್ಷ ಏನು ನಿರ್ಧಾರ ತಗೋತೋ ಅದಕ್ಕೆ ನೀವು ಬದ್ಧವಾಗಿರಬೇಕು ಅಂದರು. ಪಕ್ಷ ಏನು ನಿರ್ಧಾರ ತಗೋತ್ತೆ ಪಕ್ಷಿನ ಸಿಪಾಯಿಯಾಗಿ ನಾವು ಕೆಲಸ ಮಾಡ್ತೇವೆ. ನಮ್ಮ ಕುಟುಂಬಕ್ಕೆ ಕೊಟ್ಟರು ಅಷ್ಟೇ, ನೀವು ಬೇರೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟರು ಅಷ್ಟೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಸುಮಾರು 145 ಮಿನಿಟ್ಸ್ ಆತತ್ರ. ಅಂದರೆ ಅಪ್ಪನ ಬಗ್ಗೆ ಎಲ್ಲ ಅವರು ಬಂದ ಒಂದು ಅವ್ರು ಹೇಗೆ ಬಂದರು 89 ಅಂದರು. 89 ಅಪ್ಪ ಬಂದರು. ಅಪ್ಪಗೆ ಅವರು ಗುಳೇಗುಡದಲ್ಲಿ ಅವನ ಪರೂರಿನವನು ಅಂತ, ಅಂದರೆ ಗುಳೇಗುಡ್ದು ಇವನು ಬಾಗಲಕೋಟೆಯವರು, ಪರೂರಿನವನು, ಅವನಿಗೆ ಟಿಕೆಟ್ ಬೇಡ ಅಂತ ತುಂಬ ಜನ ಅಪೋಸ್ ಮಾಡಿದರು. ಅಪೋಸ್ ಮಾಡಿದಾಗ ಕಾರ್ಯಕರ್ತರು ಎಲ್ಲ ಅಪೋಸ್ ಮಾಡಿದಾಗ ಅವಾಗ ಟಿಕೆಟ್ ಇವ್ರಿಗೆ ಕೊಟ್ಟಾಗ ಸಾಹೇಬ್ರದೆಲ್ಲ ಅಂಗಿ ಹರಿದಿದ್ರಂತೆ. ನಾನು ಅಂಗಿ ಹರ್ಕೊಂಡು ನಾನು ಟಿಕೆಟ್ ಕೊಟ್ಟಿದ್ದೆ, ಅದೇ ರೀತಿಯಿಂದ ನಿಮ್ಮಪ್ಪ ಉಳಿಸ್ಕೊಂಡು ಹೋದ ಅಂದ. ನಾವು ಅದೇ ರೀತಿಯಿಂದ ನಮ್ಮ ತಂದೆ ಕೊಟ್ಟ ಏನು ನಿಮ್ಮ ಮಾರ್ಗದರ್ಶನದಲ್ಲಿ ನಡೆದಿದ್ದಾರೆ ಅದೇ ರೀತಿ ಅವ್ರ ಮಾರ್ಗದಲ್ಲಿ ನಾವು ನಮ್ಮ ತಂದೆ ಹಾಕಿಕೊಟ್ಟ ಮಾರ್ಗದಲ್ಲೇ ನಾವು ನಡ್ಕೊಂಡು ಹೋಗ್ತೀವಿ ಸರ್ ಅಂತ ಹೇಳಿದ್ವಿ. ಆಮೇಲೆ MP ಇಲೆಕ್ಷನ್ಗೆ ನಾನು ನಿಲ್ಲಬೇಕು ಮೀಟಿ ಅಂದರೆ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಯೋಚನೆ ಮಾಡ್ದೇ ಆಯ್ತು ಸರ್ ನೀವು ಹೆಂಗೆ ಅಂತೀರಿ ಹಂಗಂದರು. ಯಾವುದೇ ರೀತಿಯಿಂದನೂ ಏನೂ ತಯಾರಿ ಇರಲಿಲ್ಲ. ಅಂದರೆ ನಾವು ಹೇಳಿದಕ್ಕೆ ಅಂದರೆ ಒಂದೇ ಮಾತನ್ನೇ ಹೇಳಬೇಕು ಅಂದರೆ ನಿಮ್ಮ ಅಪ್ಪಗೆ ನಾನು ಲಕ್ಷ್ಮಣ ರೇಖೆ ಇದ್ದಂಗೆ ಇತ್ತು. ನಾನು ಏನಾದರೂ ಒಂದು ರೇಖೆ ಹಾಕಿದರೆ ಅದನ್ನು ಅವರು ದಾಟ್ತಿರ್ಲಿಲ್ಲ. ಅಂದರೆ ನಾವು ಹಂಗೆ ನಡ್ಕೊಂಡು ಹೋಗ್ತೀವಿ, ಉಳಿಸ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ನಾವು ಮಾತು ಕೊಟ್ಟಿಗೆ. ಅವರು ರಾಜ್ಯದ ದೊರೆ, ರಾಜ್ಯದ ಒಂದು ಮುಖ್ಯಮಂತ್ರಿ, ಅನ್ನದಾತ ಅಂಥವರು ನಮ್ಮನ್ನು ಒಂದು ಕುಂದಿರಿಸಿ ಮಾತಾಡಿದ್ದಾರೆ ಅಂದರೆ ಅದು ಒಂದು ಮೇಟಿಯವ್ರ ಮಕ್ಕಳು ನನ್ನ ಮಕ್ಕಳು ಅನ್ನೋ ಒಂದು ಭಾವನೆಯಿಂದ ನಮಗೆ, ಸಲಿಗೆಯಿಂದ ನಮಗೆ ಏನು ಒಂದು ತಮ್ಮ ಮಾರ್ಗದರ್ಶನದಲ್ಲಿ ಏನು ಹೇಳಬೇಕು, ಏನು ಬುದ್ಧಿ ಹೇಳಬೇಕು, ಹೇಗೆ ಮಾಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಕೊಟ್ಟರು. ನಾವು ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದೌದು, ಹೈಕಮಾಂಡ್ ಏನು ನಿರ್ಧಾರ ತಗೋತ ಅದಕ್ಕೆ ನಾವು ಮಾಡಬೇಕು ಅಂದ್ರೆ ಆಯಿತು ನಾವು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಎಲ್ಲ ಪ್ರಚಾರಕ್ಕೂ ಅಲ್ಲ, ಅವ್ರು ಹೇಳಿದ್ದು ಮಲ್ಲು ಅಣ್ಣವ್ರಿಗೆ ಕೊಟ್ಟರೆ ಮಾಡಲ್ಲ, ಉಮೇಶ್ ಅವ್ರಿಗೆ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದರು. ಯಾರಿಗೆ ಕೊಟ್ಟರು ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ, ಲಾಸ್ಟಲ್ಲಿ ಒಪ್ಕೊಂಡಿದ್ದಾರೆ, ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ.